ನಿನ್ನ ಪ್ರೇಯಸಿ. ನಾಗೇಂದ್ರ ಉಂಡ ಮನೆಗೆ ಕಣ್ಣು ಹಾಕುವ ನಿಮ್ಮಂತ ತಾಯಿ ಗಂಡರ ನರಗಳನ್ನು ಕತ್ತರಿಸಿ ನರಗಳ ದಾರಿ ತೋರಿಸಲು ಮಾಡಿದರೆ ಈ ಜಗದೇಕ ವೀರ. ನಿನ್ನಂತ ಜಗದೇಕ ವೀರರು ಹುಟ್ಟಿ ಬಂದರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೊರಟು ಹೋಗು. ಹಾಗೆ ಹೋಗಲು ಬಂದಿಲ್ಲ. ಈ ಭಾರತ ದೇಶದ ಆಸ್ತಿ ಅಂತ ಆಸ್ತಿಯ ಶೀಲವನ್ನು ಅಪಹರಿಸಲು ಮುಂದಾದ ನಿನ್ನಂತ ವಿಕೃತ ಕಾಮುಕರನ್ನು ಸುಡುಗಾಡ ದಾರಿ ಸೇರಿಸಲು ಮಾಡಿದರೆ ಈ ಇನ್ಸ್ಪೆಕ್ಟರ್ ಕಿರಣ್. ದಯವಿಟ್ಟು ಬಿಟ್ಟು ಬಿಡು. ಹೇಸಿಗೆ ಮೇಲೆ ಕಣ್ಣು ಹೋಗಿದ್ರಿ ಅದು ನಮ್ಮ ಊಟಕ್ಕೆ ಸಿಡಿಯುತ್ತದೆ. ಬೇಡಣ್ಣ, ಹೋಗಿ ಬಿಟ್ಟು ಬಿಡು ಅವನನ್ನು. ಇಂಥ ಎತ್ತ ತಾಯಿಯ ಹತ್ತಿರ ಸಣ್ಣದಲಾಡಿ ಬಿತ್ತುವ ಇಂಥ ಮಕ್ಕಳಿಗೆ ದಯ ತೋರಿದರೆ ಆ ದೇವರು ಮೆಚ್ಚುವುದಿಲ್ಲ, ಮಹಾದೇವರು ಮೆಚ್ಚುವುದಿಲ್ಲ. ಇಂಥ ರೀತಿ ನೀತಿ ನಿಯಮವಿಲ್ಲದ ನಿರ್ಗುಣಿಗಳಿಗೆ ದೊಡ್ಡನೆ ಸಾಕ್ಷಿ. ಇಂದಿಲ್ಲ ನಾಳೆ ನಿನಗೆ ಒಂದು ಗತಿ ಕಾಣಿಸಿದಾಗಲೇ ನನ್ನ ಮನಕ್ಕೆ ಶಾಂತಿ. ಶೀಲಾ, ಹೇ ಶೀಲಾ, ಇಂದಿಲ್ಲ ನಾಳೆ ನಿನಗೆ ಒಂದು ಗತಿ ಕಾಣಿಸಿದಾಗಲೇ ನನ್ನ ಮನಕ್ಕೆ ಶಾಂತಿ. ನಾವು ದೊಡ್ಡ ಗುರಿ ಸಾಧಿಸಿಕೊಂಡು ಮತ್ತೆ ಬರುವೆ ನಿನ್ನನ್ನು ನೋಡಲು. ಈ ಕಾರಿನಲ್ಲಿ ಒಬ್ಬನೇ ನಡೆದುಕೊಂಡು ಬರುವುದು ಸರಿಯಲ್ಲಮ್ಮ. ಅಣ್ಣ, ಎಲ್ಲರೂ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದಕ್ಕೆ ಅವರಿಗೆ ಬುತ್ತಿ ತೆಗೆದುಕೊಂಡು ಹೊರಟಿದ್ರು. ಇಂದಿನ ದಾರಿಯಲ್ಲಿ ದುಷ್ಟರು ನಿರಂಕುಶ ನೀಚರು ತುಂಬಿಕೊಂಡಿದ್ದಾರಮ್ಮ. ಬಹಳ ಎತ್ತರದಿಂದ ಇರಬೇಕು. ಇರಲಿ, ಫಲದ ತನಕ ನಾನು ಬರುತ್ತೇನೆ. ನಡೆಯಮ್ಮ, ಹೋಗೋಣ. ಬೇಡಣ್ಣ, ದೇವನಾಗಿ ಬಂದು ಆ ರಾಕ್ಷಸನ ಕೈಯಿಂದ ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ಯಾ. ಇದಕ್ಕೆ ನಿನಗೆ ಕೃತಜ್ಞತೆಗಳನ್ನು ಹೇಳುತ್ತೇನೆ ಅಣ್ಣ. ತಂಗಿ, ಇದು ನನ್ನ ಕರ್ತವ್ಯಮ್ಮ. ನಾನು ಒಂದೊಂದು ಬರುತ್ತೇನೆ. ನಡೆಯಮ್ಮ, ಹೋಗೋಣ. ಅಂದರೆ ನಿನ್ನಿಂದ ನಾನು ಸಹ ಬೆಳಗಲಿ ಅಂದೆ. ಹಂಗಂತ ನಾನು ಸ್ವಾಮಿ
ಯಪ್ಪ ಸ್ವಾಮ್ಯಾರ ನಾನು ಓಸಿ ಅಡಿ ಮೈ ತುಂಬಾ ಸಾಲ ಮಾಡ್ಕೊಂಡಿನ್ರಿ ಅಂತ ಓಸಿ ನಂಬರ್ ಹೇಳ್ರಿ ಥು, ದೊಡ್ಡ ಸೊಳೆ ಮಗನೇ ಓದಿ ಮನೆ ನಿರ್ಲೋಚಿ ಅಲ್ಲಿ ಕೇಳಿಲ್ಲವೇ ಮಗನೇ? ಕೇಳಿನ್ರಿ ಅಪ್ಪ ಆ ಮೂಲಿ ಮನಿ ತಿಪ್ಪ ನನ್ನ ಮಾತು ಕೇಳಿ ಹಾಳಾಗಿ ಹೋಗಿನ್ರಿ ಅದಕ್ಕೆ ಒಂದು ಓಸಿ ನಂಬರ್ ಹೇಳ್ರಿ ನಾ ನಂಬರ್ ಹೇಳು ಅಜ್ಜ ಅಲ್ಲ. ರೀ ನಾ ಎಲ್ಲಾ ಕಳ್ಕೊಂಡು ಜೋಗಪ್ಪ ಆಗಿನ್ರಿ ಸಾಲ್ಗಾರ ಬಂದು ಮನ್ಯಾಗ ಕುಂತಾರ್ರಿ ಅದಕ್ಕ ಒಂದ್ ಚಲೋ ನಂಬರ್ ಹೇಳಲ್ಲ ಅಪ್ಪರ ದೊಡ್ಡ ಮನಸ್ಸು ಮಾಡಿ ಪಾಪ ಒಂದ್ ನಂಬರ್ ಹೇಳ್ಬಿಡಲ್ಲ. ಈ ಹೆಣ್ಣು ಬಾಳೆ ಹೇಳಕತ್ತ ಅಂತ ಹೇಳ್ತೀನಿ ಕೇಳು. ಮುಗಿಲ ಮೇಲೆ ಎಷ್ಟು ಮಂದಿ ಹಿರಿಯರು, ಇನ್ನು ಮುಗಿಲ ಒಳಗೆ ಎಷ್ಟು ಮಂದಿ ಹಿರಿಯರು, ಇದನ್ನ ತಿಳ್ಕೊ, ಇವನ ಕೈಯಾಗ ಉಳ್ಕೊ, ಇನ್ನ ಸಾಲ ಹರ್ಕೊ. ಯಪ್ಪ ಸ್ವಾಮ್ಯಾರ ಏ ಭಕ್ತರೇ, ಬೇಕಾದ್ರೆ ನೀನು ಆಡು. ಯಪ್ಪ ಸ್ವಾಮ್ಯಾರ ನಮ್ಗ ಇದು ಅರ್ಥ ಆಗಲಿಲ್ಲ ಆಗ ಮುಂದೆ ಎಣ್ಣೆ ಹಚ್ಕೊಂಡು ಹೊಯ್ಕೊ. ಅಪ್ಪರ ಇದು ನಂಬರ್ ಹೇಳಿ ನೀವು ಹೇಳಿದ್ದು. ಯಪ್ಪ ಸ್ವಾಮ್ಯಾರ ನಿಮ್ಮ ಪಾದ ಕಟ್ಟು ಬಿದ್ದು ಕೇಳ್ತೀನ್ರಿ ಇದನ್ನ ಅರ್ಥ ಮಾಡಿ ಹೇಳ್ರಿ ಮುಗಿಲ ಮೇಲೆ ಎಷ್ಟು ಮಂದಿ ಹಿರಿಯರು ಅಂದ್ರೆ ಅಲ್ಲಿ ಪರಮಾತ್ಮ, ಇನ್ನು ಮುಗಿಲ ಒಳಗೆ ಎಷ್ಟು ಮಂದಿ ಹಿರಿಯರು ಅಂದ್ರೆ ಅಲ್ಲಿ ಒಬ್ಬನೇ ಪರಮಾತ್ಮ. ಅಂದ್ರ ಜೋಡಿ ಹೊಂಡ್ರಿ ಇವು ಜೋಡಲ್ಲೋ ನಿಮ್ಮ ಕೊಡವಿ ಹನ್ನೊಂದು ನಂಬರ್ ವಶಾಡಿ ನಿನ್ನ ಸಾಲ ಹರ್ಕೋ. ಹೇ ಭಕ್ತರೇ, ಬೇಕಾದ್ರೆ ನಿನ್ನ ಆಳುವಂತವನಾಗು. ಹೆಣ್ಮಕ್ಳಂದ್ರ ಓಸೆ ಆಡ್ತಾರನ್ರಿ ನೀವೇಂತಾರ ಈ ಸಮಯ ಹೆಣ್ಣು ಗಂಡು ಕೂಡಿ ಆಡಿದಾಗ ಒಪ್ಪಂಡು ಕ್ಲೋಜ್ ಒಪ್ಪಣ್ಣ. ನಾನಿನ್ನು ಹೋಗಿ ಬರಲೇ ಭಕ್ತರೇ. ಸ್ವಾಮ್ಯಾರ ಸ್ವಾಮ್ಯಾರ ಇದನ್ನ ಎಲ್ಲಿಂದ ಹಿಡ್ಕೊಂಡ್ ಬಂದ್ರಿ ಇದನ್ನು ಬಡ್ಕೊಳ್ಳಲು ಹಿಡ್ಕೊಂಡು ಬಂದಿದ್ದೇನೆ. ಹಾಗಾದ್ರೆ ಹೋಗಿ ಬರುವಂತರಾಗಿರಿ ಜೈ ನಿತ್ಯಾನಂದ ಸ್ವಾಮೀಜಿ ಕಿ ಜೈ 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 ಜೈ. ಮಲ್ಲಿ ಸ್ವಾಮ್ಯಾರ ಹೇಳಿದ ನಂಬರಿಗೆ ಹೋಸಿ ಆಡಿ ನನ್ನ ಸಾಲ ಹರ್ಕೊಂಡು ಉಳಿದ ರೊಕ್ಕದಾಗ ನಿನಗೊಟ್ಟು ಜುಮ್ಕಿ ಮಾಡ್ಸ್ಕೊಂಡ್ ಬಂದ್ ಕೊಡ್ತೀರ ಬಾ ಹೋಗೋಣ ಅಯ್ಯಯ್ಯ ಮನುಷ್ಯರ ಚೇರ ಪಟ್ಟಿ ಮೇಲೆ ನಿನಗೆ ಗುರ್ತಿಡ್ಯಾಕ ಆಗಿಲ್ಲ ಇನ್ನು ಕಳ್ಳರನ್ನ ಹೆಂಗ್ ಹಿಡಿತೀವೋ ಪೊಲೀಸ್ ಅಂತೀನಿ. ಅಲ್ಲ ಮಲ್ಲಿ ಇವ ಸ್ವಾಮಿ ಅಲ್ಲನ ಅಲ್ಲ ನೀ ಹೇಳ್ಬಿಡು ನಿಂಗರಾಜ. ಯಾವ ಮಗನ ನಿಂಗ ಮಾಡ್ತಿಲ್ಲ ನಿನಗ ಅಲ್ಲ ನಿಮ್ಮಂತವ್ರೇನು ನಮ್ಮ ಸರ್ಕಾರದಾಗ ಇದ್ರ ಮುಗ್ದ ಪೊಲೀಸ್ ಉದ್ದಾರ ನಮ್ದು. ಮಲ್ಲಿ ಸರ್ಕಾರ ಉತ್ತಾರ ಆಗ್ಲಿಕ್ಕೆ ನೀವು ಉತ್ತಾರ ಸಾಕಾಗೈತಿ ನಮಗ ಆತಲ ಮತ್ತೆ ನಡಿ ಹಂಗಂದ್ರೆ ಹೋಗೋಣ. ಹೊಡೆ ಒಂಬತ್ತ ಹೊಡ್ಕೊಂಡ್ ಹತ್ತೊಂದು ಅಂತೆ. ಯಾರ ಹಂಗೆ ಕ್ಯಾಕ ಕಣ್ಣು ಬಾಸಿನ ಮಾತ್. ಯಾರ ಹಂಗೆ ಕ್ಯಾಕ ಕಣ್ಣು ಬಾಸಿನ ಮಾತ್. ಒಳ್ಳೆ ಬಂದೆ ಮಾತ. ಅಯ್ಯಯ್ಯಯ್ಯಯ್ಯಯ್ಯ.
ಬೆಳಿಗ್ಗೆ 11 ಗಂಟೆಗೆ ಬರುತ್ತೇನೆ ಎಂದು ಹೇಳಿದವಳು ಎಲ್ಲಿ ನೋಡಿದರೆ ಅದು ಯಾರಿಗೋ ಪತ್ರ ಬರೆಯುತ್ತಾ ಕುಳಿತಿದೆಯಲ್ಲ. ಸರೋಜ, ನಾಗೇಂದ್ರ, ನೀವ್ ಎಲ್ಲಿವರೆಗೂ ಬಂದ್ಬಿಟ್ರ? ಸರೋಜ, ಪ್ರೇಮಿಸಿದ ಹೂವು ಎಲ್ಲಿರುತ್ತದೆಯೋ ಅಲ್ಲಿ ಮಕರಂದ ಹೀರಲು ತುಂಬಿ ಬಂದೇ ಬರಬೇಕಲ್ಲವೇ? ನೋಡಿ, ಇದು ನನ್ನ ಗಂಡನ ಮನೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಅಂದರೆ ಡಾಕ್ಟರ್ ಹೊರಗಡೆ ಭೇಟಿಯಾದಾಗ ಇದ್ದೇ ಇದೆಯಲ್ಲ ನಮ್ಮಿಬ್ಬರ ಪ್ರೀತಿ ಸತತ ಸಲ್ಲಪ್ಪ ಇಲ್ಲ. ಸರೋಜ, ನೀನು ಹೇಳುವುದು ಕರೆಕ್ಟ್. ಆದ್ರೆ ಇವತ್ತು ಪ್ರೇಮಿಗಳ ದಿನ. ಅದಕ್ಕೆ ಒಂದೇ ಒಂದು ಸಾರಿ ಮನಸಾರಿ ತಪ್ಪಿಕೊಂಡು ಮುತ್ತು ಕೊಡು ಹೋಗುತ್ತೇನೆ ಡಾರ್ಲಿಂಗ್. ನೋಡಿ, ನಾನೀಗ ಮತ್ತೊಬ್ಬರ ಮನೆ ಸೊತ್ತಾಗಿದ್ದೀನಿ. ಮೇಲಾಗಿ ನಮ್ಮದು ಗೌರವಸ್ಥರ ಕುಟುಂಬ. ಇಂಥ ಸಮಯದಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ನಾಳೆ ನಮ್ಮಿಬ್ಬರಿಗೂ ಕೆಟ್ಟ ಹೆಸರು ಬಂದೇ ಬರುತ್ತೆ. ಅದಕ್ಕೆ ಈಗ ನಾವಿಬ್ಬರು ನಮ್ಮ ಪ್ರೀತಿಗೆ ಫುಲ್ ಸ್ಟಾಪ್ ಹಾಕೋದು ಒಳ್ಳೇದೇನೋ ಅಂತ ಅನ್ಸುತ್ತೆ. ಸರೋಜ, ಇಲ್ಲಿಯ ತನಕ ನಮ್ಮನ್ನು ತಮ್ಮ ಮೈದಾನದಲ್ಲಿ ಕಾಮ ಕ್ರೀಡೆಯಾಗಿ ಉಪಯೋಗಿಸಿಕೊಂಡು ನನ್ನ ಕಾಮದ ಬೇಗಿಗೆ ಕೆಸರು ಮಾತನಾಡೋದೆಂದು ನನ್ನನ್ನು ಹವಾಯಿ ಚಪ್ಪಲಿಗೆ ಹೋಲಿಸಿಕೊಂಡೆ. ಹವಾಯಿ ಚಪ್ಪಲಂದ ಮೇಲೆ ಬೆಳ್ಳಿಗೆ ರಾಡಿ ಸಿಡಿಯಲೇ ಇರುವುದೇ? ಈ ರೀತಿ ಮಾತಾಡಿ ನನ್ನ ಉದಯಕ್ಕೆ ಗಾಯವನ್ನು ಮಾಡಬೇಡಿ. ಈಗ ಏನೇ ಆದ್ರೂ ನಾನು ಮೊದಲು ಆದ್ಯತೆ ಕೊಡುವುದು ನನ್ನ ಸಂಸಾರದ ಮೇಲೆ. ದಯವಿಟ್ಟು ನೀವು ಬೇಗ ಇಲ್ಲಿಂದ ಮರೆಯಬೇಕು. ಹಾಗಾದರೆ ಇದೇ ಕೊನೆಯ ಮಾತೆ? ಹಾಗಾದರೆ ಕೊನೆಯ ಸಾರಿ ಒಂದೇ ಸಾರಿ ಐ ಲವ್ ಎಂದು ಹೇಳಿ ತಬ್ಬಿಕೊಡು, ಮುತ್ತು ಕೊಡು ಐ ಲವ್ ಎಂದು. ಇದೊಳ್ಳೆ ಪದ್ಧತಿ ಅಂತಾರೆ. ಪದ್ಧತಿ ಅಲ್ಲ ಸರೋಜ, ಇದು ಪ್ರೇಮಿಗಳ ದಿನ.
ಲಕ್ಷ್ಮಿ. ಆದರೆ ನೀನು ಪರಪುರುಷನ ತೋಳಿನ ಅಪ್ಪುಗೆಯಲ್ಲಿ ರಾಕ್ಷಸಿ. ನಿನಗೆ ತಾಳಿ ಕಟ್ಟಿದ ದೇವರು ಇನ್ನೂ ಜೀವಂತ ಇದ್ದಾನೆ. ಯಾಕೆ ಕವಿಗಳೇ ನನ್ನ ಮೇಲೆ ಅಷ್ಟೊಂದು ಸೆಟ್ಟಾಗಿದ್ದೀರಾ? ನೋಡಿ ಕವಿಗಳೇ, ಬಯಸಿ ಬಂದ ಒಂದು ಹೆಣ್ಣಿಗೆ ಗಂಡು ಅನ್ನೋರು ಕೈ ಕೊಟ್ಟು ಕೈದಾರಿ ಹೋದಾಗ ಆ ಹೆಣ್ಣು ಮತ್ತೊಬ್ಬ ಪುರುಷನ ಜೊತೆಗೆ ತೋಳ್ಕೆಯಲ್ಲಿ ನಕ್ಕು ನಡೆಯುವುದು, ಸುಖ ಪಡುವುದು ತಪ್ಪು ಅಂತ ನಿಮ್ಮ ಭಾವನೆನಾ? ರೋಜಾ, ನಾವು ಬಯಸಿದ ಭಾಗ್ಯ ನಮಗೆ ಸಿಕ್ಕಿದ್ದರೆ ಈ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರು ಕೈಲಾಸ ಕಂಡ ಬರಬಹುದಿತ್ತು. ಆದರೆ ಸೃಷ್ಟಿಕರ್ತನ ನೇಮದಂತೆ ನಡೆಯುವುದು ಈ ಜಗದ ನೇಮ. ಆದ್ರೆ ಆ ಸೃಷ್ಟಿಕರ್ತನೇ ನನ್ನ ಹಣೆ ಬರದಲ್ಲಿ ಇದೇ ರೀತಿ ಆಗ್ಬೇಕು ಅಂತ ಬರೆದಾಗ ತಪ್ಪೇನಿದೆ ಅದರಲ್ಲಿ? ಏ ಹುಚ್ಚು ಹೆಣ್ಣೆ, ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ಪತಿಗೆ ಸತಿಯಾಗದೆ ಕಂಡವರ ಕಾಮುಕದ ಮಂಚದ ರತಿಯಾಗಿ ಸುಖ ನೀಡುವವಳಿಗೆ ತಿಳುವಳಿಕೆ ಪಾಠ ಹೇಳಲು ನಾನು ಸಮರ್ಥನಲ್ಲ. ನಿಜ. ಆದ್ರೆ ಆ ಒಂದು ದಿನ ನೀನೇ ಬೇಕು ಅಂತ ನಾನು ನಿನ್ನ ಬಯಸಿ ಬಂದಾಗ ನೀನೇ ನನ್ನನ್ನು ತಿರಸ್ಕಾರ ಮಾಡಿದ್ದು ನಿನಗೆ ನೆನಪಿದೆ ಅಲ್ವಾ? ಎಂದು ನೀ ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ಯೋ ಅಂದೇ ನಾನು ಆ ಸೇರಿದ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ನಿನ್ನ ತಮ್ಮನ ಪ್ರೀತಿ ಮಾಡಿದ ನಾಟಕವನ್ನ ಮಾಡಿ ನಿನ್ನ ತಮ್ಮನ ಮುತ್ತಿನ ಮಡದಿಯಾಗಿ ಇದೇ ಮನೆಗೆ ಬಂದೆ. ಈ ವಿಷಯ ತಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅಲ್ಲವೇ ಕವಿಗಳೇ? ರೋಜಾ, ನಾವು ಕಳೆದ ಹೋದ ಹೊತ್ತು ಕೈ ಜಾರಿದ ಪ್ರೀತಿ ಮರಳಿ ಸಿಗಲು ಸಾಧ್ಯವಿಲ್ಲ. ನನ್ನನ್ನು ನಿನ್ನನ್ನು ಒಂದು ಮಾಡುವ ಭಾಗ್ಯ ದೇವರು ಬರೆದಿಲ್ಲ. ಅಂದಮೇಲೆ ತಲೆ ಕೆಡಿಸಿಕೊಳ್ಳುವ ಹುಚ್ಚು ಹವ್ಯಾಸ ಬಿಟ್ಟು ಬಿಡು. ಮಾವ, ನಾನು ಒಬ್ಬ ಪರಪುರುಷನ ತೋಟಕ್ಕೆಯಲ್ಲಿ ಸುಖ ಪಡಿತೀನಿ ಅನ್ನೋ ವಿಷಯ ಕೇಳಿ ನಿಮಗಿಷ್ಟೊಂದು ಹೊಟ್ಟೆ ಕಿಚ್ಚಾಗಿರ್ಬೇಕಾದ್ರೆ ಪಾಪ ಇದು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿರೋ ನನ್ನ ಗಂಡ ಇನ್ನು ಅವನಿಗೆ ಇಷ್ಟೊಂದು ಹೊಟ್ಟೆ ಕಿಚ್ಚಾಗಿರ್ಬಾರ್ದು. ಹೋಗಿ ಬಿಡಿ, ಈ ವಿಷಯನ ಇಲ್ಲಿಗೆ ಮುಗಿಸ್ಬಿಡಿ. ನೀವು ಹೂ ಅಂದ್ರೆ ರೋಜಾ, ಸಾಕು ಮಾಡು ನಿನ್ನ ಹೇಸಿ ನುಡಿಗಳನ್ನು. ತಮ್ಮನ ಹೆಂಡತಿ ಅಂದರೆ ಒಡ ಹುಟ್ಟಿದ ತಂಗಿಯ ಸಮಾನ. ಇನ್ನೊಮ್ಮೆ ಇಂಥ ಕೆಟ್ಟ ಆಲೋಚನೆ ಮಾಡಿದರೆ ನಿನ್ನ ಕೈಕಾಲು ಮುರಿದು ಇದ್ದೂ ಸತ್ತವರಂತೆ ಮಾಡುತ್ತೇನೆ. ಎತ್ತರ. ಮಾವ, ನನಗೆ ಎತ್ತರ ಹೇಳುವ ನೀನೊಬ್ಬ ಹುಚ್ಚ ಅಂತ ನನಗೆ ಹೀಗೆ ಅರ್ಥವಾಗಿದ್ದು. ಮಲಗಿರೋ ಸರ್ಪಕ್ಕೆ ಕಲ್ಲನ್ನು ಎಸೆದು ಅರೆಗಾಯ ಮಾಡಿದೀಯ ಅಂದಾಗ ಸರ್ಪ ನಿನ್ನನ್ನು ಮಾತ್ರ ಯಾವ ಕಾಲಕ್ಕೂ ಕಚ್ಚದೆ ಬಿಡೋದಿಲ್ಲ. ನೋಡೋ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೀಗ ಮನಸ್ಸಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ. ನೀನ್ ಈಗಲೇ ಹೂ ಅಂದಿದ್ದೆ ಆದ್ರೆ ನಾನು ನಿನ್ನವಳು, ನೀನು